ಎಸ್, ನನ್ನ ಹೆಸರು ಬಂದ್ಬಿಟ್ಟು ಮಹೇಶ್ ಬಿರಾದರ್ ಅಂತ. ನಾನು ಗುಲ್ಬರ್ಗ ಡಿಸ್ಟಿಕ್ಕಿಂದ ಬಂದಿದ್ದು. ಯಾಕೆ ಬಂದಿದ್ದೀವಿ ಬೆಂಗಳೂರಕ್ಕಪ್ಪ ಅಂದ್ರೆ, ನೀವು ಬಂದಿದ್ದು ಒಂದೇನೋ ಕೆಲಸ ಮಾಡ್ಬೇಕಂತ ಬೆಂಗಳೂರಕ್ಕೆ, ಏನಾರ ಸಂಪಾದನೆ ಊರನಕಿನ ಎಕ್ಸ್ಟ್ರಾ ಮಾಡ್ಬೇಕಂತ ಬಂದಿದ್ದೆ. ಹೌದಲ್ರಿ? ಎಸ್ ಇಲ್ರಿ? ಹೌದ್ರಿ. ಯಾಕಂದ್ರೆ ಎಲ್ಲರದ್ದು ಕೆಲಸ ಡಿಫ್ರೆಂಟ್ ಮಾಡ್ತೀವಿ. ಎಲ್ಲರದ್ದು ಏನಂದ್ರೆ ಬೇರೆ ಬೇರೆ ಚಾಲೆಂಜ್ ಇರ್ತದೆ. ಪ್ರತಿಯೊಬ್ರದ್ದು ನಮ್ಮ ಮನೆ ಚಾಲೆಂಜ್ ಬೇರೆನೆ, ನಿಮ್ಮ ಮನೆ ಚಾಲೆಂಜೇ ಬೇರೆನೆ. ಎಲ್ಲರೂ ಬೆಳಿಬೇಕಂತೆ ಬಂದಿದ್ದೇವೆ. ಹಂಗಾಗಿ ಯಾರ್ದು 10,000, ಯಾರ್ದು 20,000, ಯಾರ್ದು 30,000 ಪೇಮೆಂಟಿಗೆ ಬಂದಿದ್ದೇವೆ. ನಾವು ಫಸ್ಟ್ ಬಂದಿದ್ದೆ ಬೆಂಗಳೂರಿಗೆ ಏನಂದ್ರೆ 2,000 ಪೇಮೆಂಟ್ ನನಗೆ. ಎಷ್ಟೋ ಜನ ನಮ್ಮ ಗುಲ್ಬರ್ಗ ಸೈಡಿನವ್ರು ಎಷ್ಟೋ ಜನ ಈ BMTC ಅಪಾಯಿಂಟ್ ಆಗಿದ್ದವಾಗ ಅಂದ್ರೆ 2,000 ಪೇಮೆಂಟ್ಗೆ ಜಾಯ್ನ್ ಆಗಿದ್ದಾರೆ. ಅಂದ್ರೆ ಆ ಕಡೆಗೆ ಕೆಲಸ ಇಲ್ಲ ಅಂತ ನಾವು ಬಂದಿದ್ದೇವೆ. ಆ್ಯಕ್ಚುಲಿ ಅಲ್ಲೆಲ್ಲ ಜಾಬ್ ಕಮ್ಮಿ, ಹಂಗಾಗಿ ಇಲ್ಲಿ ಬೆಂಗಳೂರು ಕೇಂದ್ರ ಬಂದು ಸಿಗ್ತದಂತ 2,000 ಪೇಮೆಂಟ್ ಬಂದಿದ್ದೆವು. ಇವತ್ತು 40,000 ಪೇಮೆಂಟ್. ಅವತ್ತು 2,000 ಒಲ್ಲ ಅಂತ ಎಷ್ಟೋ ಜನ ಬೆಂಗಳೂರವ್ರು ಬಿಟ್ಟಿದಾರ, ಆದ್ರೆ ನಾವು ಬಿಟ್ಟಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಅಂದ್ರೆ ಒಂದು ಅಭಿಮಾನ ನಮಗೆ ಜಾಸ್ತಿ. ಗೌರ್ಮೆಂಟ್ ಅಂದ್ರೆ ಬಹಳ ಒಂದು ಪ್ರೀತಿಯಿಂದ ನಾವು ಕೆಲಸ ಮಾಡ್ಬೇಕಂತ ನಾವೆಲ್ಲ ನಮ್ಮ ಸೈಡಿನವ್ರು ಬರೋರು. ಹಂಗಾಗಿದ್ರಿಂದ ಪ್ರತಿಯೊಬ್ಬರು ಏನಾರ ಒಂದು ಅವಕಾಶ ತಗೊಂಡು ಬೆಳಿಬೇಕಂತ ಬೆಂಗಳೂರಿಗೆ ಬಂದಿದ್ದೇವೆ. ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇದ್ದೇವೆ. ಎಷ್ಟು ಸಂಪಾದನೆ ಮಾಡಿದೆ ನಾವೆಲ್ಲ? ಯಾಕ್ರಿ ಬಂದಿದ್ದೇವೆ? ಅದಕ್ರಿ ಸಂಪಾದನೆ ಮಾಡ್ಬೇಕಂತ. ಹೌದು. ಟೈಮ್ ಹೋಗಿಲ್ಲನ್ರಿ? ಟೈಮು ಹೋಗಿದೆ, ದುಡ್ಡು ಇಲ್ಲ. ಮತ್ತೆ ಯಾಕೆ ಮಾಡಕತ್ತೇವ್ರಿ ಬೆಂಗಳೂರಾಗ್ರಿ? ಬಿಟ್ರು ನಡೆಯಲ್ಲ. ಊರ್ ಕಡೆ ಏನು ಬದುಕತ್ತಾರಲ್ರಿ, ನಮ್ಕಿನ ಚೆನ್ನಾಗಿ ಬದುಕತ್ತಾರೆ. ಮತ್ ನಾವು ಇಲ್ಲಿ ಸಂಪಾದನೆ ಮಾಡ್ಲಿಲ್ಲ ಅಂದ್ರೆ ಎದಕ್ಕೆ ಇರ್ಬೇಕ್ರಿ? ಹೌದಲ್ರಿ? ಹಂಗಾಗಿದ್ರೆ ತುಂಬಾ ಚೆನ್ನಾಗಿರೋಂತ ಒಂದು ಪ್ಲಾಟ್ಫಾರ್ಮ್ ಬಂದಿದ್ದೇವ್ರಿ, ಕನೆಕ್ಟ್ ಆಗಿದ್ದೇವ್ರಿ. ತುಂಬಾ ಚೆನ್ನಾಗಿರೋದ್ರ ಒಂದು ಅವಕಾಶ ಅದಾರೆ. ನನಗೆ ಅವಕಾಶ ಕೊಟ್ಟಂತ ವ್ಯಕ್ತಿ ಹೆಸರು ತುಂಬಾ ಖುಷಿ ಆಗ್ತದ್ರಿ. ಒಂದೇ BMTC ಬಸ್ಸಲ್ಲಿ ನಾನು ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದೇನ್ರಿ. ಕಂಡಕ್ಟರ್ ಕೆಲಸ ಮಾಡ್ತಾ ಉಳಿದ ಟೈಮಲ್ಲಿ ಏನಾರ ಮಾಡ್ಬೇಕಂತ ಹುಡುಕ್ತಿರುವಾಗ ಒಂದೇ ಬಸ್ಸಲ್ಲಿ 3 ವರ್ಷ ಅವ್ರು ಡ್ರೈವರ, ನಾನು ಕಂಡಕ್ಟರ್ ಕೆಲಸ ಮಾಡ್ತಿರುವಾಗ ಈ ಅವಕಾಶ ಕೊಟ್ಟಂತ ಹೆಸರು ಹೇಳಕ ಖುಷಿ ಆಗ್ತದ್ರಿ. ನಿಂಗಣ್ಣ ಬಿರಾದರ್ ಸರ್ ಅಂತ ಒಂದು ಗ್ರ್ಯಾಂಡ್ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತೇನ್ರಿ. ವೆರಿ ಸನ್ NTC ಆಗೋಕೆ ಹೋಗ್ತಾ ಇದಾರೆ. ತುಂಬಾ ಚೆನ್ನಾಗಿ ಟೀಮ್ ಕಟ್ತಾ ಇದಾರೆ. ಅದರಂತೆ ಗ್ರೇಟ್ ಸಪೋರ್ಟ್